ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 1 ಎಕರೆ 21 ಗುಂಟೆ. ಇದು ಬೆಂಗಳೂರಿಂದ 107 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ 7 ಕಿಲೋಮೀಟ್ರ್ ಆಗುತ್ತೆ. ಹನಿ ನೀರಾವರಿ ಡ್ರಿಪ್ಪು ಬಂದಿದೆ ಇದಕ್ಕೆ. ನೋಡಿ ಇಲ್ಲಿ ಬಾಕ್ಸ್ ಇಟ್ಟಿದ್ದಾರೆ, ಸರ್ವೆ ಅದ್ಬಸ್ಟ್ ಮಾಡಿ. ಹನಿ ನೀರಾವರಿ ಎಲ್ಲ ಕಡೆಯೂ ಬಂದಿದೆ. ಅಕ್ಕಪಕ್ಕ ತೋಟದ ಮನೆಗಳೇ ತುಂಬ ಚೆನ್ನಾಗಿದೆ. ವಿಲೇಜಿಂದ 500 ಮೀಟ್ರು ಅದೇ ವಿಲೇಜು. ಮನೆ ಕಾಣ್ತಿರೋದೇ ವಿಲೇಜು. ಜಾಗ ಮಾತ್ರ ಬೊಂಬಾಟಾಗಿದೆ. ರೆಕ್ಟ್ಯಾಂಗಲು 1 ಎಕರೆ 21 ಗುಂಟೆ 61 ಗುಂಟೆ ಆಗುತ್ತೆ. ತಾರ್ ರೋಡಿಂದ 100 ಮೀಟ್ರು ಆಗೋಲ್ಲ, 33 ಅಡಿ ರಸ್ತೆ ವಿಲೇಜ್ ಮ್ಯಾಪಲ್ಲಿದೆ. ಈ ರಸ್ತೆ ತುಂಬ ಚೆನ್ನಾಗಿದೆ. ಹೈವೇ ರೋಡಿಂದ 1.5 ಕಿಲೋಮೀಟ್ರು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಇದೇ ಥರ ಮಣ್ಣು, ನೋಡಿ ಮಣ್ಣು ಮಾತ್ರ ಇದೇ ಥರ ಇದೆ. ಜನರಲ್ ಪ್ರಾಪರ್ಟಿ, ಸಿಂಗಲ್ ಪಾಣಿ, ವಾಸ್ತುಗಿದೆ. ದೇವಮೂಲೆ ಕುಬರಮೂಲೆ ಎರಡೂ ಬೆಳೆದಿದೆ. ನೋಡಿ ಆ ಮರದ ತನಕ ರೆಕ್ಟ್ಯಾಂಗಲು. ಅಕ್ಕಪಕ್ಕ ಎಲ್ಲ ತೋಟಗಳೇ, ಅಲ್ಲೆಲ್ಲ ತೆಂಗು ಗಿಂಗು ಹಾಕೋ ಹಿಂದಗಡೆ ಮನೆ ಮಾಡ್ಕೋ ತೆಂಗೆಲ್ಲ ಇದೆ. ನೋಡಿ ವಿಲೇಜ್ ಮ್ಯಾಪಲ್ಲಿ ದಾರಿ ಇದೆ. ಇದು ಪೈಪ್ ಲೈನು ಬಂದಿದೆ. ನೋಡಿ ಪಕ್ಕದಲ್ಲೆಲ್ಲ ಪೈಪ್ ಲೈನು ಕಾವೇರಿದು ಏತ ನೀರಾವರಿ ಯೋಜನೆ BJP ಒಬ್ಳಿಗೆ ಸೇರೈತೆ. ಜಾಗ ಮಾತ್ರ ಸೂಪರಾಗಿದೆ. ಇವರು ಕುಂಟೆ 160 ಹೇಳ್ತಾರೆ, 155 ಫೈನಲ್ ಅಂತಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ವಿಲೇಜ್ ಇದೆ. ಊರು ಕರೆಂಟ್ ಬಂದಿದೆ ನೋಡಿ. ಮನೆಗೆ ಪಂಪ್ ಸೆಟ್ ಕರೆಂಟ್ ಇದೆ, ಊರು ಕರೆಂಟು ಇದೆ. ಅಲ್ಲಿ ಪಕ್ಕದಲ್ಲೇ ಹೋಗಿದೆ. ಅಕ್ಕಪಕ್ಕ ಮನೆಗಳಿದೆ, ತೆಂಗು ಗಿಂಗು ಎಲ್ಲ ಹಾಕೋಬೋದು. ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸ್ ಮಾಡೋಕ್ಕೆ. ಅದ್ಬಸ್ತಾಗಿದೆ. ಅಕ್ಕಪಕ್ಕ ಇನ್ಕ್ರೀಸ್ ಮಾಡ್ಬೋದು ಬೇಕು ಅಂದರೆ 1 ಎಕರೆ.